ಮಿಥುನ ರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ. 2026 ಏಪ್ರಿಲ್ ತಿಂಗಳಿನ ಮಿಥುನ ರಾಶಿಯವರ ಫಲಾಫಲಗಳು. ಮುಖ್ಯವಾಗಿ ಈ ತಿಂಗಳಿನಲ್ಲಿ ಗ್ರಹ ಸಂಚಾರದ ಬಗ್ಗೆ ನೋಡೋಣ. ಶನಿ ಮೀನ ರಾಶಿಯಲ್ಲಿ ಸಂಚಾರ, ಗುರು ಮಿಥುನ ರಾಶಿಯಲ್ಲಿ ಸಂಚಾರ, ರಾಹು ಕುಂಭ ರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ. ಇನ್ನು ಸೂರ್ಯ ಏಪ್ರಿಲ್ 14ನೇ ತಾರೀಕಿನ ತನಕ ಮೀನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಏಪ್ರಿಲ್ 14ನೇ ತಾರೀಕಿನ ನಂತರ ಮೇಷ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಕುಜನು ಕೂಡ ಏಪ್ರಿಲ್ 2ನೇ ತಾರೀಕು ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಬುಧ ಏಪ್ರಿಲ್ 11ನೇ ತಾರೀಕಿನಿಂದ ಅವರು ಕೂಡ ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಶುಕ್ರನು ಕೂಡ ಏಪ್ರಿಲ್ 19ನೇ ತಾರೀಕು ಮೇಷ ರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ ಮಿಥುನ ರಾಶಿಯವರಿಗೆ ನೋಡಿ, ಈಗಾಗಲೇ ನಿಮಗೆ ದಶಮ ಸ್ಥಾನದಲ್ಲಿ ಶನಿಯ ಸಂಚಾರ ನಡೀತಾ ಇದೆ. ಈ ಒಂದು ದಶಮ ಸ್ಥಾನದಲ್ಲಿ ಶನಿಯ ಸಂಚಾರ ಮತ್ತು ಆ ದಶಮ ಸ್ಥಾನಕ್ಕೆ ಅಧಿಪತಿಯಾಗಿರ್ತಕ್ಕಂತಹ ಗುರು ಕೂಡ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಸ್ವಲ್ಪ ಉದ್ಯೋಗದ ವಿಚಾರದಲ್ಲಿ ಸಾಕಷ್ಟು ಏರಿಳಿತಗಳನ್ನು ನೀವು ನೋಡ್ತಾ ಬರ್ತಿದ್ದೀರಾ. ಸ್ಲೋ ಪ್ರೋಗ್ರೆಸ್ ಥರ, ಅಂದರೆ ಬೇಗ ಪ್ರಮೋಷನ್ ಆಗಲ್ಲ, ಬೇಗ ಇನ್ಕ್ರಿಮೆಂಟ್ ಆಗ್ತಾ ಇಲ್ಲ, ಸ್ಯಾಲ್ರಿ ಕೂಡ ನಿಮಗೆ ಸಾಲದು ಬರ್ತಾ ಇದೆ, ಸಾಕಷ್ಟು ತೊಂದರೆಯನ್ನು ಪಡ್ತಾ ಇದ್ದೀರಾ ಮಿಥುನ ರಾಶಿಯವರು. ಈ ದಶಮ ಸ್ಥಾನದಲ್ಲಿ ಶನಿಯ ಸಂಚಾರ ನಡೀತಾ ಇರಬೇಕಾದ್ರೇ ಈ ಮೊನ್ನೆ ಮಾರ್ಚ್ 15ಕ್ಕೆ ಸೂರ್ಯನ ಪ್ರವೇಶನೂ ಕೂಡ ಆಯಿತು ದಶಮ ಸ್ಥಾನಕ್ಕೆ. ಅಂದರೆ ಮೀನ ರಾಶಿಗೆ ಸೂರ್ಯನು ಕೂಡ ಪ್ರವೇಶವನ್ನು ಮಾಡಿದ್ರು. ಮಾರ್ಚ್ 15ನೇ ತಾರೀಕಿನಿಂದ ಉದ್ಯೋಗದ ವಿಚಾರದಲ್ಲಿ ಸಾಕಷ್ಟು ಏರಿಳಿತಗಳನ್ನು ನೋಡ್ತಾ ಬರ್ತಾ ಇದ್ದೀರಾ. ಅಂದರೆ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಸರಿಯಾಗಿ ನಿಮ್ಮ ಮಾತು ಕೇಳದೇ ಇರತಕ್ಕಂಥದ್ದು, ಅಥವಾ ನಿಮ್ಮ ಬಾಸ್, ನಿಮ್ಮ ಒಂದು ಸೀನಿಯರ್ ಆಫೀಸರ್ ಆಗಿರ್ಬೋದು, ಅಥವಾ ನಿಮ್ಮ ಕಂಪ್ನಿಯ ಒಂದು MD ಆಗಿರ್ಬೋದು, ಅಥವಾ ಬಾಸ್ ಆಗಿರಬಹುದು, ಅವರು ನಿಮ್ಮ ಜೊತೆ ಸ್ವಲ್ಪ ಒಡನಾಟ ಎಲ್ಲೋ ಒಂದು ಕಡೆ ಇಷ್ಟು ದಿನ ಚೆನ್ನಾಗಿದ್ದರು, ನನ್ನ ಜೊತೆ ಮಾತಾಡ್ತಾ ಇದ್ದರು, ಬಟ್ ಇವಾಗ ಯಾಕೋ ತುಂಬ ಅನಾನುಕೂಲತೆಯಿಂದ ಇದ್ದಾರಲ್ವಾ ಅಂತಕ್ಕಂತಹ ಒಂದು ಭಾವನೆಯೂ ಕೂಡ ಬರ್ತಾ ಇರುತ್ತೆ. ಉದ್ಯೋಗದಲ್ಲಿ ಸಾಕಷ್ಟು ಒತ್ತಡಗಳನ್ನು ನೋಡ್ತಾ ಇದ್ದೀರಾ. ಈ ಮಾನಸಿಕ ವಿಚಾರದಲ್ಲೂ ಕೂಡ ಸ್ವಲ್ಪ ತೊಂದರೆಗಳನ್ನು, ಮತ್ತು ಆಮೇಲೆ ಮನೆ ಕಡೆನೂ ಕೂಡ ಸಾಕಷ್ಟು ಏರಿಳಿತಗಳನ್ನು ನೋಡ್ತಾ ಇದ್ದೀರಾ. ಹಣಕಾಸಿನ ವಿಚಾರದಲ್ಲಿ ಗೊಂದಲಗಳನ್ನು ನೀವು ನೋಡ್ತಾ ಬರ್ತಾ ಇದ್ದೀರಾ. ಆದರೆ ಈ ಏಪ್ರಿಲ್ 2ನೇ ತಾರೀಕು ಕುಜನು ಕೂಡ ದಶಮ ಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಈ ಕುಜ, ಸೂರ್ಯ, ಶನಿಯಂತಹ ಪಾಪಗ್ರಹಗಳು ದಶಮ ಸ್ಥಾನದಲ್ಲಿ ಇದ್ದಾಗ ನೋಡಿ, ಸರ್ಕಾರಿ ಕೆಲಸದಲ್ಲಿ ಯಾರೆಲ್ಲ ಇದ್ದೀರಾ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು. ಅದು ಯಾವುದೇ ಸರ್ಕಾರದ ಕೆಲಸ ಆಗಿರಲಿ, ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು. ಉದ್ಯೋಗದಲ್ಲಿ ಉದ್ಯೋಗ ಮಾಡ್ತಕ್ಕಂತಹ ಸ್ಥಳದಲ್ಲಿ ಕೆಟ್ಟ ಹೆಸರು ತಂದುಕೊಳ್ತಕ್ಕಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಉದ್ಯೋಗದಲ್ಲಿ ಕೆಲಸದ ಒತ್ತಡ ತಡ್ಕೊಳಕ್ಕಾಗಲ್ಲ, ಉದ್ಯೋಗ ಬಿಟ್ಟು ಬಂದ್ಬಿಡೋಣ ಅನ್ನೋ ಅಷ್ಟು ತೊಂದರೆ ನೀವು ಅನುಭವಿಸ್ತೀರಾ ಈ ಒಂದು ತಿಂಗಳಿನಲ್ಲಿ. ಸ್ವಲ್ಪ ಇಲ್ಲಿ ನಾನು ನಿಮಗೆ ಎದುರಿಸುವ ಪ್ರಯತ್ನ ಮಾಡ್ತಾ ಇಲ್ಲ. ದಶಮ ಸ್ಥಾನದಲ್ಲಿ ಕುಜ, ಸೂರ್ಯ, ಶನಿ, ಈ ಕುಜ ಸೂರ್ಯ ಇಬ್ಬರೇ ಇದ್ದರೆ ಏನೂ ಆಗ್ತಾ ಇರಲಿಲ್ಲ. ಬಟ್ ಶನಿಯ ಜೊತೆ ಸೇರ್ಕೊಳ್ತಾ ಇರೋದು ಮೂರನೇ ವ್ಯಕ್ತಿಗಳಿಂದ ಕೆಲಸದ ವಿಚಾರದಲ್ಲಿ ಒತ್ತಡಗಳನ್ನು ಅನುಭವಿಸ್ತಕ್ಕಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ಮತ್ತು ನೀವು ಕೆಲಸ ಮಾಡ್ತಕ್ಕಂತಹ ಕಂಪ್ನಿ ಯಜಮಾನರಾಗಿರ್ಬೋದು ಅಥವಾ ಮ್ಯಾನೇಜರ್ ಆಗಿರ್ಬೋದು, ನಿಮ್ಮಿಬ್ಬರ ಮಧ್ಯೆ ಯಾರಾದರೂ ಒಬ್ಬರು ಬಂದು ಏನಾದರೂ ಒಂದು ತೊಂದರೆ ಕೊಡೋದಕ್ಕೆ ಸಾಧ್ಯತೆಗಳು ಕಂಡು ಬರ್ತಾ ಇರೋದ್ರಿಂದ ಎಚ್ಚರಿಕೆಯಿಂದ ಇರಬೇಕು. ಹೊಸದಾಗಿ ಈ ಉದ್ಯೋಗಕ್ಕೆ, ಅಂದರೆ ಈಗ ಆಲ್ರೆಡಿ ಮಾಡ್ತಾ ಇರೋ ಕೆಲಸನ ಬಿಟ್ಟು ಹೊಸದಾಗಿ ಕೆಲಸ ಹುಡುಕ್ತೀನಿ, ಈ ತರಹದ ಒಂದು ಸಾಹಸ ಬೇಡ. ಸಾಹಸವನ್ನು ಮಾಡಲಿಕ್ಕೆ ಮಾತ್ರ ಹೋಗಬೇಡಿ. ಹಾಗೆಯೇ ವಾಹನದ ವಿಚಾರದಲ್ಲಿ ಜಾಗೃತಿ ಆಗಿರಬೇಕು. ವಾಹನದ ಪ್ರಯಾಣ ಮಾಡಬೇಕಾದ್ರೆ ಮಿಥುನ ರಾಶಿಯಲ್ಲಿಟ್ಟಿರ್ತಕ್ಕಂತಹ ಸ್ತ್ರೀಯರಾಗಿರಲಿ, ಪುರುಷರಾಗಿರಲಿ, ನೀವು ಚಲಾವಣೆ ಮಾಡಬೇಕಾದ್ರೆ, ವಾಹನ ಡ್ರೈವಿಂಗ್ ಮಾಡಬೇಕಾದ್ರೆ ಎಷ್ಟು ಎಚ್ಚರಿಕೆಯಿಂದ ಇರ್ತೀರೋ ಅಷ್ಟು ಒಳ್ಳೆಯದು. ಇಲ್ಲಾಂದರೆ ಸ್ವಲ್ಪ ತೊಂದರೆ ಅನುಭವಿಸುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಆಮೇಲೆ ಸ್ವಲ್ಪ ಮಾನಸಿಕವಾಗಿ ವೇದನೆ ಕೂಡ ಇರುತ್ತೆ ಸ್ವಲ್ಪ. ಹಾಗೆಯೇ ಸ್ವಲ್ಪ ಪ್ರಯಾಣಗಳನ್ನು ಮಾಡಬೇಕಾಗಿರೋ ಪರಿಸ್ಥಿತಿಗಳು ಕೂಡ ಒದಗಿ ಬರ್ತಾ ಇರುತ್ತೆ ಆಗಿಂದಾಗೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಸ್ವಲ್ಪ ಹಿನ್ನಡೆ ಅನುಭವಿಸ್ತಕ್ಕಂಥದ್ದು, ಈ ತರಹದ ಪರಿಸ್ಥಿತಿಗಳು ಹೆಚ್ಚಾಗಿ ನಿಮಗೆ ಕಂಡು ಬರ್ತಾ ಇರುತ್ತೆ. ಏನಪ್ಪ ಬರೀ ನೆಗೆಟಿವ್ ಆಗಿ ಹೇಳ್ತಿದ್ದೀರಾ ಅಂತ ಹೇಳ್ಕೊಬೋದು. ಇಲ್ಲಿ ಆ ಥರನೇ ಇದೆ. ಆದರೆ ಶುಕ್ರನ ಬಲ ನಿಮಗೆ ಬರ್ತಾ ಇದೆ. ಏಪ್ರಿಲ್ 1ನೇ ತಾರೀಕಿನಿಂದ ಶುಕ್ರ ಲಾಭಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ, ಮತ್ತು ಏಪ್ರಿಲ್ 14ನೇ ತಾರೀಕಿನ ನಂತರ ಸೂರ್ಯನು ಕೂಡ ಲಾಭಸ್ಥಾನ 11ನೇ ಮನೆಗೆ ಬರ್ತಾ ಇರೋದ್ರಿಂದ
ಕ್ರಮೇಣವಾಗಿ ಉದ್ಯೋಗದಲ್ಲಿರ್ತಕ್ಕಂತಹ ಒತ್ತಡಗಳು ಕಡಿಮೆ ಆಗ್ತಕ್ಕಂಥದ್ದು, ಹಾಗೆಯೇ ಹೊಸ ಮಿತ್ರರ ಪರಿಚಯ ಮತ್ತು ಭೇಟಿ ಆಗ್ತಕ್ಕಂಥದ್ದು. ಈಗಾಗಲೇ ಹಳೆಯ ಮಿತ್ರ ಯಾರಾದಿದ್ದರೆ, ಸಾಕಷ್ಟು ದೂರ ಏನಾದರೂ ಇದ್ದರೆ, ಈ ಸಮಯದಲ್ಲಿ ಅವ್ರನ್ನ ಆಮ್, ಆ, ಭೇಟಿ ಮಾಡ್ತಕ್ಕಂತಹ ಒಂದು ಸಮಯ ಒದಗಿ ಬರ್ತಕ್ಕಂಥದ್ದು. ಈ ತರಹದ ಒಂದು ಪರಿಸ್ಥಿತಿಗಳು. ಹಾಗೆಯೇ ಈ ಒಂದು ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಭ ಚೆನ್ನಾಗಿರುತ್ತೆ ಅಂತಲೇ ಹೇಳಬಹುದು. ಕಾಸ್ಮೆಟಿಕ್ಸ್ ಆಗಿರ್ಬೋದು, ಬಟ್ಟೆ ವ್ಯಾಪಾರ ಆಗಿರ್ಬೋದು, ಆಮೇಲೆ ಫುಡ್ ರಿಲೇಟೆಡ್ ವ್ಯಾಪಾರ ಆಗಿರ್ಬೋದು, ಬೇಕರಿ ವ್ಯಾಪಾರ ಆಗಿರ್ಬೋದು, ಈ ತರಹದ ವ್ಯಕ್ತಿಗಳಿಗೆ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ಥರದಲ್ಲಿ, ಸೊ ಅವ್ರಿಗೆಲ್ಲ ಸ್ವಲ್ಪ ಲಾಭ ಚೆನ್ನಾಗಿರುತ್ತೆ ಅಂತಲೇ ಹೇಳಬಹುದು. ಶುಕ್ರನ ಸಂಚಾರ ಉತ್ತಮವಾಗಿದೆ. ಏಪ್ರಿಲ್ 20ನೇ ತಾರೀಕಿನ ನಂತರ 12ನೇ ಮನೆಗೆ ಬರ್ತಾರೆ. ಸ್ವಲ್ಪ ವಿದೇಶಿಯಾನ ಪ್ರಯಾಣ, ಆಕಸ್ಮಿಕ ಪ್ರಯಾಣಗಳು ಕಂಡು ಬರ್ತಕ್ಕಂಥದ್ದು. ಆಮೇಲೆ ಸ್ವಲ್ಪ ಲಕ್ಸುರಿ ಅಂದರೆ ಒಳ್ಳೆ ಒಳ್ಳೆ ಒಂದು ವಿಷಯಕ್ಕೆ ಖರ್ಚುಗಳನ್ನು ಮಾಡ್ಕೊಳ್ತಕ್ಕಂಥದ್ದು. ಹೊಸ ಬಟ್ಟೆಗಳು ಖರೀದಿ ಅಥವಾ ನಿಮಗೇನಾದರೂ ಬೇಕಾಗಿರ್ತಕ್ಕಂತಹ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಅವಕಾಶ ಸಿಗ್ತಕ್ಕಂಥದ್ದು. ಈ ತರಹದ ಒಂದು ಸಮಯ ಕೂಡ ನಿಮಗೆ ಸಿಗ್ತಾ ಇರುತ್ತೆ. ಬಟ್ ಉದ್ಯೋಗದ ವಿಚಾರದಲ್ಲಿ ಎಷ್ಟು ಹುಷಾರಾಗಿರ್ತೀರೋ, ಹಾಗೆ ವಾಹನದ ವಿಚಾರದಲ್ಲಿ ಎಷ್ಟು ನೀವು ಹುಷಾರಾಗಿರ್ತೀರೋ ಅಷ್ಟು ಒಳ್ಳೆಯದು. ಆಮೇಲೆ ಹೊಸದಾಗಿ ಉದ್ಯೋಗ ಹುಡುಕ್ಬೇಕಂತ ಅಂದ್ಕೊಂಡಿರೋರಿಗೆ, ಹುಡುಕ್ತಾ ಇರೋರಿಗೆ 3ನೇ ವಾರದಿಂದ ಸ್ವಲ್ಪ ಉದ್ಯೋಗ ಸಿಗ್ತಕ್ಕಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳಬಹುದು. ಇದೊಂದು ತಿಂಗಳು ಸ್ನೇಹಿತರೆ. ಆಮೇಲೆ ಮೇ ತಿಂಗಳಿಂದ ಕ್ರಮೇಣವಾಗಿ ಸ್ವಲ್ಪ ನಿಮಗೆ ಮಿಥುನ ರಾಶಿಯವರಿಗೆ ಅಭಿವೃದ್ಧಿ ಕಂಡು ಬರ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಹಾಗೂ ತಂದೆ ತಾಯಿಯ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳು, ಈ ರಾಶಿಯಲ್ಲಿ ಇರ್ತಕ್ಕಂತಹ ಹಿರಿಯರು, ಏಜ್ಡ್ ಪರ್ಸನ್ಸ್ ಯಾರೆಲ್ಲ ಇದ್ದೀರಾ, ಸ್ವಲ್ಪ ಅವ್ರಿಗೂ ಕೂಡ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಆಗಿಂದಾಗೆ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಈ ತಿಂಗಳು 3ನೇ ವಾರದಿಂದ ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂತಹ ಪರಿಸ್ಥಿತಿಗಳು ಸ್ವಲ್ಪ ಕ್ರಮೇಣವಾಗಿ ನಿಮಗೆ ಒದಗಿ ಬರುತ್ತೆ. ಏಪ್ರಿಲ್ 17ನೇ ತಾರೀಕಿನಿಂದ ಏಪ್ರಿಲ್ 24ನೇ ತಾರೀಕಿನ ತನಕ ಸ್ವಲ್ಪ ಹೆಚ್ಚಾಗಿ ಹುಷಾರಾಗಿರೋದಕ್ಕೆ ಪ್ರಯತ್ನ ಮಾಡಿ. ಮಿಥುನ ರಾಶಿಯವರು ತಪ್ಪದೇ ನೋಡಿ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ, ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡುವುದು ಉತ್ತಮ. ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಸ್ವಲ್ಪ ಕಡಲೆಕಾಳಿನ ಒಂದು ಗುಗ್ಗುರಿ ಮಾಡಿಸ್ಬಿಟ್ಟು ಗುರುವಾರ ಶನಿವಾರ ಹಂಚೋದು ತುಂಬ ಉತ್ತಮ ಆಗಿರುತ್ತೆ. ಹಾಗೆ ಪಶು ಪಕ್ಷಿಗಳಿಗೆ ನೀರನ್ನು ಒದಗಿಸಿ, ಆಹಾರದ ಸೌಲಭ್ಯವನ್ನು ಒದಗಿಸಿದರೆ ಈ ತಿಂಗಳು ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂತಹ ಕ್ಷಣಗಳನ್ನು ಕೂಡ ನೀವು ನೋಡ್ತಾ ಹೋಗ್ತೀರಾ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.